ನಮಸ್ತೆ ಸರ್. ಇದು ಸತ್ಯ ಸಂದರ್ಶನ ಅಂತ ಸಾಧಕರ ವೇದಿಕೆ ಅಂತ ಒಂದು ಯೂಟ್ಯೂಬ್ ಚಾನಲ್. ಕಲಾವಿದರನ್ನ ಮತ್ತೆ ಸಾಧಕರನ್ನ ಪರಿಚಯ ಮಾಡಿಸೋ ಸಲುವಾಗಿ ನಾವು ಒಂದು ಚಾನಲ್ ಮಾಡ್ಕೊಂಡಿದ್ದೀವಿ. ಇವತ್ತು ನಿಮ್ ಸಂದರ್ಶನ ಮಾಡಕ್ ಬಂದಿದ್ದೀವಿ. ನಿಮ್ ಕಥೆನ ನೀವೇ ಹೇಳಿ ಸರ್. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಬಸವರಾಜ್ ಪತ್ತಾರ್ ಅಂತೇಳಿ. ನಮ್ಮೂರು ಜಮಖಂಡಿ ತಾಲೂಕು, ಬಾಗಲಕೋಟೆ ಡಿಸ್ಟಿಕ್, ಕಲ್ಲಳ್ಳಿ ಅಂತ ಊರು. ನಾವು ಇದ್ರಲ್ಲಿ ಮಾಡಕತ್ತಿ ಒಂದು 10 ವರ್ಷ ಆಯ್ತು ಸರ್. ಕಂಪ್ನಿಗೆ ಬಂದು ಮೊದಲು ಟ್ರೂಪ್ ನಾಟಕಗಳು ಒಂದು 10 ವರ್ಷ ಮಾಡಿದ್ವಿ. ಟೋಟಲ್ ಒಂದು 20 ವರ್ಷ ಸರ್ವಿಸ್ ಆಗಿದೆ. ಅಂದ್ರೆ ಇದನ್ನೇ ವೃತ್ತಿಯಾಗಿ ತಗೊಂಡಿದ್ದೀರಾ ಅಥವಾ ಬೇರೆ ಏನಾದ್ರು ಮಾಡ್ತೀರಾ? ಬೇರೆ ನಾವು ಗೋಲ್ಡ್ ಸ್ಮಿತ್ ಕೆಲಸ ಮಾಡ್ತೀವಿ. ಅದು ಮಾಡ್ತಾ ಮಾಡ್ತಾ ಇದ್ರೊಳಗೆ ಬಂದವ್ರೆ. ಹಂಗೆ ಮುಂದೆ ಇದೇ ಕಂಟಿನ್ಯೂ ಆಯ್ತು. ಈಗ ಇದ್ರಲ್ಲೇ ಜೀವನ? ಇದರಲ್ಲೇ ಜೀವನ. ರೆಸ್ಪಾನ್ಸ್ ಹೇಗಿದೆ ಸರ್? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಚೆನ್ನಾಗೆಲ್ಲ ಮೆಚ್ಕೋತಾರೆ, ಒಳ್ಳೊಳ್ಳೆ ನಾಟಕ ಕೊಡ್ತಾರೆ. ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ಲ ಮೆಚ್ಚುತ್ತಾರೆ ಸರ್. ಎಲ್ಲ ಫ್ಯಾಮಿಲಿ ಮನೇಲಿ ಇರುತ್ತೆ. ಈಗ ನಾವು ಅಷ್ಟೇ ಇರ್ತೀವಿ. ನೀವು ಒಬ್ಬರೇ ರಂಗಭೂಮಿಲಿ? ಒಬ್ರೆ. ನಮ್ಮ ತಂದೆಯವ್ರು ಹಾರ್ಮೋನಿಯಂ ಮಾಸ್ಟರ್. ಅವರು ನಾಟಕ ಅಮೇಚೂರ್ ಅವು ಎಲ್ಲ ಕಲಿಸ್ತಾ ಇದ್ರು. ಈಗ ವಯಸ್ಸಾಗಿದೆ, ಮನೇಲಿದ್ದಾರೆ. ನೀವು ಮೊದಲು ಮಾಡಿದಂತ ನಾಟಕ ಸರ್? ಫಸ್ಟ್ ಮಾಡಿದ ನಾಟಕ ನಾನು ಕಳ್ಳಗುರು ಸುಳ್ಳು ಶಿಷ್ಯ ಅಂತೇಳಿ. ಎಷ್ಟನೇ ಇಸ್ವಿ ಇರ್ಬೋದು? ಅದು ಇಸ್ವಿ 2014 ಇರ್ಬೋದು. ಅಂದ್ರೆ ನಿಮ್ಗೆ ಇವಾಗ ಒಂದು ರೋಲ್ ಮಾಡಿದಾಗ ಜನ ಗುರುತಿಸಿದ್ದು ಅಂದ್ರೆ ನಿಮ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ ಅಂತ ಯಾವ ರೋಲ್ ಅಂತ? ಫಸ್ಟ್ ಅಂದ್ರು ನಾನು ಊರಲ್ಲಿ ಮಾಡಿದ 3 ದಿನ ಸಂತೆ ಅಂತ ಮಾಡಿದ್ದೆ. ಮಹೇಂದ್ರ ಅಂತ ವಿಲನ್ ಪಾರ್ಟ್. 3 ದಿನ ಸಂತೆ ಅಂತ ನಾಟಕ. LS ಯಾಳ್ಗಿ ವಿರಚಿತ ಕವಿಗಳು. ಅದೇ ನಾಟಕ ನಮಗೆ ತುಂಬಾ ಹೆಸರು ಕೊಟ್ಟಿದ್ದು. ಆಮೇಲೆ ಅದನ್ನ ನೋಡ್ಕೊಂಡು ಆಮೇಲೆ ಸರ್ವಿಸ್ ಕಂಪ್ನಿ ಕರೆದ್ರು. ಗುಡಿಗೆರೆ ಕಂಪ್ನಿ ಫಸ್ಟ್ ಹೋಗಿದ್ದೆ. ಅಲ್ಲಿ ಒಂದು 2 ವರ್ಷ ಸರ್ವಿಸ್ ಮಾಡಿದೆ. ಆಮೇಲೆ ಮಲ್ಲಿಗೆರೆ ಕಂಪ್ನಿ ಒಂದು 9 ವರ್ಷ ಸರ್ವಿಸ್ ಮಾಡಿದೆ. ಇಲ್ಲಿ ಬಂದು 1 ವರ್ಷ ಆಯ್ತು ಈ ಗುಬ್ಬಿ ಕಂಪ್ನಿ. ಇಲ್ಲಿ ಎಷ್ಟು ನಾಟಕ ಮಾಡಿದ್ದೀರಿ ಸರ್? ಇಲ್ಲಿ ಒಂದು 7-8 ನಾಟಕ. ಈಗ ಬಂದು 1 ವರ್ಷ ಆಯ್ತಲ್ಲ. ಈಗ ಇವ್ರ ನಾಟಕಗಳು ಬೇರೆ ಇರ್ತವಲ್ಲ, ಒಂದು 7-8 ನಾಟಕ ಕಲ್ತಿದ್ದೀನಿ. ಅಂದ್ರೆ ಜಾಸ್ತಿ ನಿಮ್ಗೆ ಸಿಗೋದು ಯಾವ ವಿಲನ್ ರೋಲ್ ಅಥವಾ ವಿಲನ್, ಹೀರೋ ಅವೇ ಜಾಸ್ತಿ. ಸ್ಟೋರಿ ಒಳಗೆ ಯಾವ ಬಂದ್ರು ಮಾಡ್ತೀನಿ. ಕಾಮಿಡಿ ಅಂದ್ಬಿಟ್ಟು. ಜೀವರ್ಗಿ ರಾಜಣ್ಣ ಅವ್ರದ್ದು ಹೆಂಗೆ ಸರ್? ಜೀವರ್ಗಿ ರಾಜಣ್ಣ ಅವ್ರದ್ದು ಡೈರೆಕ್ಷನ್ ಆಗಿರ್ಬೋದು ಮತ್ತೆ ಸಂಸ್ಥೆ ಅವರಿಂದ ಮತ್ತೆ ಹೆಚ್ಚಿಗೆ ಕಲ್ತಿದ್ದೀರಿ ಸರ್. ಡೈರೆಕ್ಷನ್ ತುಂಬಾ ಚೆನ್ನಾಗಿ ಕೊಡ್ತಾರೆ. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಕಲ್ತ್ರೆ ನಮ್ಗೆ ಒಳ್ಳೇದು. ಈ ಕಲೆಯಲ್ಲಿ ಕಲಿಬೇಕು ತುಂಬಾ ಇದೆ ಸರ್. ಎಷ್ಟು ಕಲ್ತ್ರು ಮುಗಿಯೋದೇ ಇಲ್ಲ. ಸಮುದ್ರ ತರ ಇದು. ನಿಮ್ಗೆ ಇನ್ಸ್ಪಿರೇಷನ್ ಅಂತ ಇರೋದು ನಮ್ಮ ತಂದೆಯವರೇ ಸರ್. ಫಸ್ಟ್ ಅವರೆಲ್ಲ ಡೈರೆಕ್ಷನ್ ಮಾಡ್ತಾರೆ ನಾಟಕಗಳು. ಅಭಿನಯ ಮಾಡ್ತಿದ್ರು? ಅಭಿನಯನೂ ಮಾಡ್ತಿದ್ರು. ಹಾರ್ಮೋನಿಯಂ ಮಾಸ್ಟ್ರು, ಡೈರೆಕ್ಟ್ರು ಎಲ್ಲ ಅವ್ರು ನೋಡಿನೇ ಇನ್ಸ್ಪೈರ್ ಆಗಿ ಅವರೇ. ಮತ್ತೆ ನಮ್ಮ ಸೋದರ ಮಾವ ಒಬ್ರು ಇದ್ರು. ಅವರು ನಾಟಕ ಅದು ಮಾಡ್ತಿದ್ರು ಊರಲ್ಲೇ. ಅವ್ರ ಜೊತೆ ಸೇರಿ ಸ್ವಲ್ಪ ಮೊದಲು ಸಿನಿಮಾ ಹುಚ್ಚಿತ್ತು. ಟ್ರೈ ಮಾಡಿದ್ರೆ ಸರ್? ಟ್ರೈ ಮಾಡಿದ್ರು ಸರ್. ಮಾಡಿದ್ರೆ ಮಾಡಿದ್ರೆ ಸರ್. ರಿಲೀಸ್ ಆಗ್ಲಿಲ್ಲ. ಶೂಟಿಂಗ್ ಹೋಯ್ತು. ಈಗ ಒಂದು ಮಾಡಿ ಬಂದಿರೋ ರೀಸೆಂಟ್ ಆಗಿ ಅಜಯ್ ರಾವ್ ಹೀರೋ. ಮುಂದೆ ಯಾವ ರಿಲೀಸ್ ಆಗಿ ನೋಡ್ಬೇಕು. ಏನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದಾ? ಒಂದು ಸಣ್ಣ ರೋಲ್ ಇತ್ತು ಸರ್. ನಿಮ್ಗೆ ಸಿನಿಮಾ ಅಥವಾ ನಾಟಕ ಇದ್ರಲ್ಲಿ ಈಗ ನಾನು ಈ ತರ ಕ್ಯಾರೆಕ್ಟರ್ ಮಾಡ್ಬೇಕಾಯ್ತು, ಇದುವರೆಗೂ ಮಾಡಕ್ಕಾಗಿಲ್ಲ ಅಂತ ನಾಟಕದಲ್ಲಿ ಏನಾದ್ರು ಇದೆಯಾ? ಕ್ಯಾರೆಕ್ಟರ್ ಇದೇ ಮಾಡ್ಬೇಕಂತ ನಾಟಕದಲ್ಲಿ ಯಾವ್ದು ಮಾಡ್ಬೇಕು ಅನ್ಕೊಂಡಿದ್ದೆ ಅದೇ ಪಾರ್ಟ್ ಮಾಡಿದ್ರಿ ಸರ್. ವಿಲನ್ ಹೀರೋ ಮಾಡ್ಬೇಕು ಅಂತ ಮೊದಲು ಆಸೆ ಇತ್ತು. ಅವೇ ಪಾರ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಕಾಮಿಡಿ ಮಾಡ್ಬೇಕು ಅಂದ್ರೆ ನಮ್ಗೆ ಆಗುತ್ತಲ್ಲ ಗೊತ್ತಿಲ್ಲ. ಕಾಮಿಡಿ ಆಸೆ ಇದೆ ಮಾಡ್ಬೇಕು ಅಂತ. ಅಂದ್ರೆ ಕಾಮಿಡಿ ಅಂದ್ರೆ ಅದಕ್ಕೆ ಅಂತ ಒಬ್ರು ಸ್ಪೆಷಲ್ ಇರ್ತಾರಲ್ಲ, ನಮಗದು ಆಗುತ್ತಲ್ಲ ಗೊತ್ತಿಲ್ಲ. ಟ್ರೈ ಮಾಡಿ ನೋಡ್ಬೇಕು. ಅಂದ್ರೆ ವೃತ್ತಿ ಇದ್ರಲ್ಲೇ ಕಳಿಬೇಕು ಅಂತ ಏನಾದ್ರು ಡ್ರೀಮ್ ಇದೆ? ಇದ್ರಲ್ಲೇ ಕಳಿಬೇಕು ಅಂತ. ಹೆಂಗಿದೆ ಸರ್ ಜೀವನ? ಚೆನ್ನಾಗಿದೆ ಸರ್. ನಾಟಕದಿಂದ ಒಂದು ಮನೇನ ಕಟ್ಸಿದೆ. ಚೆನ್ನಾಗಿದೆ. ರಂಗಭೂಮಿಯಲ್ಲಿ ಜೀವನ ಚೆನ್ನಾಗಿ ಮಾಡ್ಬೋದು ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ರೆಸ್ಪಾನ್ಸ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಇದು ಸತ್ಯ ಸಂದರ್ಶನ ಸಾಧಕರ ವೇದಿಕೆ. ಜನರಿಗೆ ಏನ್ ಹೇಳೋದು ಇಷ್ಟಪಡ್ತೀವಿ? ಸಾಧಕರ ಪರಿಚಯ ಮಾಡಿಸೋ ಸಲುವಾಗಿ ಒಂದು ಚಾನಲ್ ಮಾಡ್ಕೊಂಡಿದ್ವಿ. ಬೇರೆ ಏನು ಉದ್ದೇಶ ಇಲ್ಲ. ಎಲ್ಲರೂ ನಮ್ಮ ನಾಟಕಕ್ಕೆ ಬನ್ನಿ. ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ. ಮುಂದೆ ನಿಮ್ಮ ಹತ್ರ ಕಲಾವಿದರು ಬೆಳೀಲಿ ಅಂತ ಆಸೆ ಪಡ್ತೀನಿ. ಕಲೆನ ಉಳಿಸ್ಲಿ ಬೆಳೆಸ್ಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು ಸ್ನೇಹಿತರೆ. ಆದಷ್ಟು ಹೆಚ್ಚಿಗೆ ಈ ಒಂದು ನಾಟಕಕ್ಕೆ ಬನ್ನಿ. ತುಂಬಾ ಜನ ಸೇರಿದ್ದಾರೆ ಇವತ್ತು ಕೂಡ. ಶಿರ್ಸಿಲಿ ಇವಾಗ ಇವ್ರ ಕ್ಯಾಂಪ್ ನಡೀತಾ ಇದೆ. ಆದಷ್ಟು ಹೆಚ್ಚಿಗೆ ಜನ ಬಂದು ನೋಡಿ ಕಲಾವಿದರನ್ನ ಉಳಿಸಿ ಕಲೆನ ಬೆಳೆಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.